ಮಳವಳ್ಳಿ ಪಟ್ಟಣದಲ್ಲಿ ರಾಸಿ ರಾಪು ಸೇನಾ ಸಮಿತಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಮಳವಳ್ಳಿ ಪಟ್ಟಣದಲ್ಲಿ ರಾಸಿ ರಾಪು ಸೇನಾ ಸಮಿತಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಅಭಿಮಾನಿಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಡಗರ ಸಂಭ್ರಮದಿಂದ ಮಂಗಳವಾರ ಆಚರಿಸಿದರು. ಪಟ್ಟಣದ ಹಳೆಯ ಅಂಚೆ ಕಚೇರಿಯ ಬಳಿ ರಾಸಿ ರಾಪು ಸೇನಾ ಸಮಿತಿಯ ಪದಾಧಿಕಾರಿಗಳು ತಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಕಟೌಟ್ ನಿಲ್ಲಿಸಿ ಬೃಹತ್ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಗಂಧದ ಗುಡಿ ಕ್ಯಾಂಟೀನ್ ಮಾಲೀಕರಾದ ಕುಮಾರ್ ಅವರು ಆಯೋಜಿಸಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಸೆಸ್ಕಾಂ ಕಿರಿಯ ಇಂಜಿನಿಯರ್ ಸಿ.ಕೆ. ನಂದೀಶ್ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಂದಿಪುರದ ಮುಖಂಡ ಎನ್.ಕೆ. ಕುಮಾರ್ ಮಾತನಾಡಿ, ಪವರ್ ಸ್ಟಾರ್ ಪುನೀತ್ ಅವರು ಮಾಡಿದ ಸಾಧನೆಯ ಬಗ್ಗೆ ಹಾಗೂ ದಾನ ಧರ್ಮಗಳ ಬಗ್ಗೆ ಅವರು ತಿಳಿಸಿ ಅವರನ್ನು ನಾವು ಕಳೆದುಕೊಂಡಿರುವುದು ನಮ್ಮ ದುಃಖದ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಈಶ್ವರಿ, ಸಾಮಿಯಾನ, ಮಲ್ಲೇಶ್, ದೇವರಾಜು, ರವಿ, ಮಾದೇವ, ಶಿವಮಾಧವ್, ರಾಜು, ಯಶು, ಪ್ರಶಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಈ ಬೇಕರಿನಲ್ಲಿ ನಮ್ಮ ಕುಮಾರಣ್ಣ ಮತ್ತು ನಮ್ಮ ಕೆ.ಬಿ.ಅವರು ಮತ್ತು ಎಲ್ಲ ಸ್ನೇಹಿತರ ವತಿಯಿಂದ ಅಪ್ಪುಗೌಡ ಬರ್ಡೇಯನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ. ಇವತ್ತು ಅವರು ಕೇಕ್ ಕಟ್ ಮಾಡೋ ಮುಖಾಂತರ ಮತ್ತು ಎಲ್ಲರೂ ಕೂಡ ಪ್ರಸಾದವನ್ನು ರೆಡಿ ಮಾಡಿ ಎಲ್ಲರೂ ಕೂಡ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ನನ್ನ ಎಲ್ಲ ಸ್ನೇಹಿತರು, ಕೆ.ಬಿ. ಅವ್ರ ಮಾದ್ರು ಮತ್ತು ಜೈ ಸಾದಂಥ ನಂದೀಶ್ ಅವರಾಗ್ಬೋದು, ನಮ್ಮ ಗಂಧದಗುಡಿ ಮಾಲೀಕರಂಥ ಕುಮಾರಣ್ಣ ಆಗ್ಬೋದು, ಬಿಲ್ಡಿಂಗ್ ಮಾಲೀಕರಾದಂಥ ನಮ್ಮ ಮಹಾದೇವ್ ಅವರು, ನಮ್ಮ ಸಾಮಾನ್ಯ ಮಲ್ಲೇಶ್ ಅವರು ಮತ್ತು ಸ್ನೇಹಿತರಂಥ ನಮ್ಮ ಪಂಚಾಯತಿ ಅಧ್ಯಕ್ಷ ರಾಜಣ್ಣ ಅವರು ಮತ್ತು ರವಿ ಅವರು ಮತ್ತು ಶಿವಮೋದಣ್ಣವರು, ಹೀಗೆ ನೂರಾರು ಸಂಖ್ಯೆಯಲ್ಲಿ ಬಂದು ಜನ ಸೇರಿ ಈ ಒಂದು ಅಪ್ಪು ಬರ್ಡೇನ ಅದ್ಭುತವಾಗಿ ಅರ್ಥವೈಭವವಾಗಿ ಆಚರಣೆ ಮಾಡಿದ್ದೇವೆ. ಎಲ್ಲರೂ ಕೂಡ ಊಟದ ವ್ಯವಸ್ಥೆನೂ ಕೂಡ ಮಾಡಿ, ಎಲ್ಲರೂ ಕೂಡ ತಿಂಡಿ ವ್ಯವಸ್ಥೆ ಮಾಡಿರೋದು, ಎಲ್ಲರೂ ಕೂಡ ತಿಂಡಿ ವ್ಯವಸ್ಥೆನೂ ಕೂಡ ಕೊಟ್ಟು ಅದ್ದೂರಿಯಾಗಿ ಅವರ ಬರ್ಡೇನ ಮಾಡಿ ಕೇಕ್ ಕಟ್ ಮಾಡಿ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಭಗವಂತ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ, ಅವ್ರಿಗೆ ಶಾಂತಿ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊತಾ ನಾನು ಮಾತು